आप देख रहे हैं बीजापुर इन्फो। मैं आपके साथ खलील कलादगी। कल शहर बीजापुर के वार्ड नंबर 1 गैंग बॉडी एरिया में दशहरे के मौके पर अदृष्ट लक्ष्मी सेवा समिति की ओर से और कॉरपोरेटर आनंद डुमाले के प्रबंधन में डांडिया और गरबा नाइट्स का आयोजन किया गया, जिसमें हज़ारों महिलाओं और बच्चों ने अपने परिवार के संग लिया हिस्सा। इस मौके पर एक्स मिनिस्टर अप्पा साहेब पटन शेट्टी के अलावा कई धार्मिक, समाजी व राजनीतिक लोग मौजूद थे। ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರಿಗೆ ಸಣ್ಣ ಹುಡುಗರು ಮುಂದೆ ಕೂತ್ಕೋಬೇಕು. ಇನ್ನೇನು ದಾಂಡಿಯಾ ನೃತ್ಯ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ
ಇವತ್ತು ಎಲ್ಲರಿಗೂ ಮೊದಲೇ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ನಾವು ವಾರ್ಡ್ ನಂಬರ್ 1 ಚುನಾಯಿತ ಪ್ರತಿನಿಧಿಯಾಗಿ ಮಾಜಿ ಉಪಮೇಯರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯ ವಾರ್ಡ್ ನಂಬರ್ 1 ಈ ಅದೃಷ್ಟ ಲಕ್ಷ್ಮೀ ದೇವಸ್ಥಾನದ ಅಧ್ಯಕ್ಷನಾಗಿ ಇವತ್ತಿನ ದಿವಸ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ನಾವು ಈಗ ದರ ವರ್ಷ ನಾವು ಇಲ್ಲಿ ಪ್ರೋಗ್ರಾಮ್ ಲಾಸ್ಟ್ ಟೈಮ್ನೂ ನಾವು ಮಾಡಿದ್ದೀವಿ, ಬಟ್ ಈ ಟೈಮ್ನೂ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ 17-18 ವರ್ಷದಿಂದ ಇದು ದೇವಸ್ಥಾನ ಆಗಿದ್ದಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಮೊನ್ನೆ ನಾವು ಎಲ್ಲ ನಮ್ಗೆ ಇವ್ರು ಪೇಪರ್ದವ್ರು ಕೇಳಿದಾಗ ಈಗ 17 ವರ್ಷದಿಂದ ನಮಗೆ ಇದು ಕಾಡ್ತಾ ಇದ್ದು. ಯಾಕಂದ್ರೆ ಲಾಸ್ಟ್ ಆ್ಯಕ್ಚುಲಿ ಇದು 20 ಫುಟ್ ಕೆಳಗಡೆ ಇತ್ತು. 20 ಫುಟ್ ಕೆಳಗಡೆ ಇದ್ದಾಗ ಅದಕ್ಕೆ ಯಾರೂ ಅದಕ್ಕೆ ಮುಂದೆ ಬಂದಿದ್ದಿಲ್ಲ. ಈಗ ಮಹಾನಗರ ಪಾಲಿಕೆ ಸದಸ್ಯ 2007 ಆದಮೇಲೆ ಇದಕ್ಕೆ ದಿನನಿತ್ಯ ಅಂದ್ರೆ ನಾವು ವರ್ಷ ನಾನು ಇದಕ್ಕೆ ಅನುದಾನ ಹಾಕೋತಾಗಿ ಇವತ್ತಿಗೆ ಅಂದ್ರೆ 10 ವರ್ಷ ಆಯಿತು ಈ ಅನುದಾನ ಹಾಕಿ ಈ ಟೈಪ್ ಗುಡಿ ಆಗಬೇಕಂತಂದ್ರೆ ಮಿನಿಮಮ್ 10 ವರ್ಷ ನಮಗೆ ಇದು ಆಗಿದೆ. ಈಗ ಇವತ್ತು ಈ ಗುಡಿ ಪೂರ ನಿರ್ಮಾಣ ಆಗಿದೆ. ಲಾಸ್ಟ್ ಟೈಮ್ ನಿರ್ಮಾಣ ಆಗಿದ್ದಿಲ್ಲ, ನಿರ್ಮಾಣ ಇತ್ತು. ದೇವಸ್ಥಾನ ಒಳಗೆ ದೇವಿ ಇದ್ಲು, ಬಟ್ ಈ ರೀತಿ ವಿಜೃಂಭಣೆ ಆಗಿದ್ದಿಲ್ಲ. ಲಾಸ್ಟ್ ಟೈಮ್ ಒಳಗೆ ಕಡಿಮೆ ಆಗಿತ್ತು. ಈ ಸರ್ತಿ ಎಲ್ಲರೂ ಏನಂತಲ್ಲ ಪೂರ ಕಂಪ್ಲೀಟ್ ಆಗಿ ಲಾಸ್ಟ್ ಟೈಮ್ ಮತ್ತೊಂದು ದೇವಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಸರ್ತಿ ಎಲ್ಲರೂ ವಾರ್ಡ್ ಜನ ಇಲ್ಲೇ ಪ್ರಾಕ್ಟೀಸ್ ಮಾಡಿ ಇಲ್ಲೇ ಒಂದು ತಿಂಗಳಗಟ್ಟಲೆ ಎಲ್ಲ ಹೊರಗಡೆ ಕ್ಲಾಸಸ್ ತೊಗೊಂಡು ಇವತ್ತು ನಮ್ಮ ವಾರ್ಡ್ ಒಳಗೆ ಎಲ್ಲ ನಮ್ಮ ಉಣಿ ಹೆಣ್ಮಕ್ಳು ಎಲ್ಲ ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಖುಷಿಯಾದ್ದಾರೆ. ಯಾಕಂದರೆ ದರ ವರ್ಷನೂ ಮತ್ತೊಂದು ವಾರ್ಡಿಗೆ ಹೋಗಿ ಮತ್ತೊಂದು ವಾರ್ಡ್ ಒಳಗೆ ಯಾವ ರೀತಿ ಮಾಡ್ತಾರೆ, ದಂಡೆ ಯಾವ ರೀತಿ ಮಾಡ್ತಾರೆ, ಫಂಕ್ಷನ್ ಯಾವ ರೀತಿ ಮಾಡ್ತಾರೆ ನೋಡ್ಕೊಂಡು ಅವರು ಇದು ಆಗ್ತಿತ್ತು. ನಮ್ಮ ವಾರ್ಡ್ ಒಳಗೆ ಯಾಕಿಲ್ಲಪ್ಪ ಈ ರೀತಿ ಅಂತ ಅವ್ರು ಆಗ್ತಿತ್ತು. ಅದೆಲ್ಲ ನಾವು ಇದು ಮನ್ಕೊಂಡು ನಾನು ಅವರೆಲ್ಲ ಇನ್ವಾಲ್ವ್ ಆಗಿ ಇವ್ರು ಏನು ಪ್ರಾಬ್ಲಮ್ ಇದೆ, ಏನು ಇದು ಮಾಡಿದ್ರು ಜನಕ್ಕೆ ಎಲ್ಲ ಅನುಕೂಲ ಆಗ್ತಿದೆ ಅಂತ ತಿಳ್ಕೊಂಡು ಇವತ್ತು ನಾನು ಇದು ಕೆಲಸ ಮಾಡಿದ್ದೀನಿ. ಆದ್ರೆ ನಂದೇನಂತಲ್ಲ ಎಲ್ಲ ವಾರ್ಡ್ ಜನ ನಮ್ಮ ಸಾಥ್ ಕೊಟ್ಟಿದ್ದಾರೆ. ಇದಕ್ಕೇನಂತಲ್ಲ ನಾವು ದಿನನಿತ್ಯ ನಾವು ಹೋಮ ಅಭಿಷೇಕ, ಆಮೇಲೆ ದಿನದ ದೇವಿ ರೂಪ 8 ರೂಪ ನಾವು 9 ದಿವಸ ಕೊಟ್ಟಿದ್ದೀವಿ. ದೇವಿ ಕೊಟ್ಟಿದ್ದೀವಿ 9 ದಿವಸ ನಾವು ರೂಪ ಬೇರೆ ಬೇರೆ ಚೇಂಜ್ ಮಾಡ್ತಿದ್ದೀವಿ. ಆಮೇಲೆ ಡೈಲಿ 4-5 ಜನ ಬಂದು ಪೂಜೆ ಮಾಡ್ತಿದ್ದಾರೆ. ಡೈಲಿ 1,000 ಜನ ಬಂದು ನಾವು ದೇವಿಗೆ ನಮಸ್ಕಾರ ಮಾಡಿ ಹೋಗ್ತಿದ್ದಾರೆ. ಈ ಅದೃಷ್ಟ ಲಕ್ಷ್ಮಿಗೆ ಯಾರೇ ಬಂದರೂ ಅವ್ರ ಅದೃಷ್ಟ ತೆಗಿತಿದೆ ಅಂತೇಳಿ ನನಗೆ ಭಾವನೆ ಇದೆ. ಈ ಎಲ್ಲರೂ ಇಲ್ಲಿ ಬಂದು ಏನು ಫಂಕ್ಷನ್ ಬಂದಿದ್ದಾರೆ ಎಲ್ಲರೂ ನಾನು ಇದು ಪ್ರಕಾರ ಧನ್ಯವಾದ ಹೇಳ್ತೀನಿ. ದಸರಾ ಅನ್ನೋದು ಬರೀ ಮೈಸೂರೊಳಗಷ್ಟೇ ಫೇಮಸ್ ಅಂತೇಳಿ ಎಲ್ಲರೂ ಇದನ್ನ ಮಾಡ್ತಿದ್ರು. ಈ ವಿಜಯಪುರದಾಗ ದುಮಾಡೆ ಅವರು ನಮ್ಮ ಲಕ್ಷ್ಮೀ ಸಂಘದೊಳಗೆ ಇದನ್ನ ಮಾಡಿ ಭಾಳ ಆನಂದ ಆಗ್ಯದ. ದಾಂಡ್ಯಾ ಅನ್ನೋದು ಮಾರ್ವಾಡಿ ಮಂದಿ, ಗುಜರಾತಿ ಮಂದಿ ಅಷ್ಟೇ ಮಾಡ್ತಿದ್ರು. ಈಗ ಇಲ್ಲಿ ಕರ್ನಾಟಕದ ಆಲ್ ಓವರ್ದಾಗ ಫೇಮಸ್ ಆಗ್ಯದ. ಇದನ್ನ ಮಾಡಿ ನಮ್ಗೆ ಭಾಳ ಖುಷಿ ಆಗ್ಯದ. ಆನಂದ್ ದುಮಾಡೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ. ಇದನ್ನ ಮಾಡಿದ ಭಾಳ ಖುಷಿ ಆಗ್ಯದ್ರಿ ನಮಗೆ. ವರ್ಷ ಹಿಂಗೆ ನಡೀಲಿ ಅಂಥೇಳಿ ನಾವು ಆಶಯಿಸಿದ್ವಿ. ಅರ್ಚನಾ ಪಾಠಕ್ ನಮಗೆ ಇದನ್ನೆಲ್ಲ ಆಡಿದ ಕೂಡ ತುಂಬ ಖುಷಿ ಅನ್ನಿಸ್ರಿ. ಎಲ್ಲ ಇಲ್ಲಿ ನಮ್ಮ ಕಾಲನಿದ್ರಾಗೆ ಇದು ಇಂಥದ್ದು ಮಾಡ್ಸ್ಯಾರಂದ್ರೆ ಭಾಳ ತುಂಬ ನಮ್ಮ ಸರ್ಕಲ್ದವ್ರಿಗೆಲ್ಲ ತುಂಬ ಖುಷಿ ಆಗಿದ್ರಿ. ಇದೊಂದು ಕಾಲನಿಗೆ ಒಂದು ದೊಡ್ಡ ಇದು ಆದಂಗೆ ಆಗ್ಬಿಡ್ತೀವಿ, ಪ್ರಸಿದ್ಧ ಆಗಿಬಿಡ್ತು. ನಾವು ದಾಂಡಿಯಾ ಮತ್ತು ಗರ್ಬಾ, ಹರಗಿರಿ ನಂದಿನಿ ಒಂದು ದೇವಿ ಇದರಲ್ಲಿ ಫಸ್ಟಿಗೆ ಇಲ್ಲಿ ಎಲ್ಲ ದಸರಾ ಹಬ್ಬಕ್ಕೆ ತುಂಬ ಚೆನ್ನಾಗಿ ಆನಂದ್ ದುಮ್ಮಾಳೆ ಅವರು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ನಾವು ಎಲ್ಲ ಫ್ರೆಂಡ್ಸ್ ಒನೇ ಕಾಲನಿ ಒಳಗೆ ಇದು ಗರ್ಬಾ ಮತ್ತು ದಾಂಡಿಯಾ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ನಮಗೆ ಸ್ಫೂರ್ತಿ ಕೊಟ್ಟಿದ್ದಾರೆ ದುಮ್ಮಾಳೆ ಆನಂದ್ ಅವರು. 9 ದಿವಸ ಕಾರ್ಯಕ್ರಮ ದೇವಿದು ಅದೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಗೆಳತಿಯರಿಗೆ ನಮಗೆ ಭಾರಿ ಸಂತೋಷವಾಗಿದೆ. ದಸರಾ ಭಾರಿ ವಿಜೃಂಭಣೆಯಿಂದ ಆಚರಣೆ ಮಾಡೀವಿ ರೀ ನಾವು. ಎಲ್ಲ ಅಲಂಕಾರ ದಾಂಡೆ ಮಾಡಿದ್ದೀವಿ ರೀ, ಗರ್ಭ ಮಾಡಿದ್ದೀವಿ, ಉಡಿ ತುಂಬು ಕಾರ್ಯಕ್ರಮ ಎಲ್ಲ ಹೆಣ್ಮಕ್ಳಿಗೆ ಅದೆಲ್ಲ ಸಾಯಂಕಾಲ ಪ್ರಸಾದ ಅದೆಲ್ಲ ಥರದಿಂದ ದುಮ್ಮಾಳೆ ಅವರು ಮಾಡಿಕೊಟ್ಟಿದ್ದಾರೆ ನಮಗೆ. ವೀಣಾ ಗಣಾಚಾರ್ಯ. ನಮಸ್ಕಾರ, ನನ್ನ ಹೆಸರು ರಾಕೇಶ್ ಕುಮಾರ್ ಅಂತ. ಅನ್ಫೋಲ್ಡ್ ಡ್ಯಾನ್ಸ್ ಅಕಾಡೆಮಿ ಇಲ್ಲೇ ವಿಜಯಪುರ HP ಗ್ಯಾಸ್ ಲಿಂಗದಗುಡಿ ರೋಡ್ HP ಗ್ಯಾಸ್ ಮೇಲ್ಗಡೆ ಇದೆ ನಮ್ಮ ಕ್ಲಾಸು. ನಾನು ಸತತ 10 ವರ್ಷ ಆಯಿತು ನಾನು ಡ್ಯಾನ್ಸ್ ಕಲಿತು. ಈಗ ಮಾಡ್ಕೊತ ಬಂದು ಒಂದು 3-4 ಇಯರ್ಸ್ ಆಯಿತು ನಾ ಎಲ್ಲ ಕೊರಿಯೋಗ್ರಫಿ ಸ್ಟಾರ್ಟ್ ಮಾಡಿ. ಹಾಗೆ ಇಲ್ಲಿ ಅಂತೂ ನಾವು ಹೋದ ಸಲ ದರ ವರ್ಷ ಎಲ್ಲ ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿ ದಾಂಡ್ಯ ಕಲಿತಿದ್ದಾರೆ ಅಂತ ನಾನು ಕರೆದಿದ್ದಾರೆ. ಅದಕ್ಕೆ ನಂದು ಎಷ್ಟಿದೆ ಅಲ್ಲ ಅಷ್ಟು ನಂದು ಮೆಹನತ್ ಎಷ್ಟಿದೆ ಅಷ್ಟು ಮಾಡಿಕಿಸಿಂದ ಅವರಿಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಆದರೂ ಅವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ರಾಕೇಶ್ ಅಂತ, ರಾಕೇಶ್ ಗಜಾನನ್. ಅದೃಷ್ಟ ಲಕ್ಷ್ಮಿ ಸೇವಾ ಸಂಸ್ಥೆಯಿಂದ ಈ 2ನೇ ವರ್ಷ ನವರಾತ್ರಿ ಉತ್ಸವವನ್ನು ಪ್ರತಿನಿತ್ಯ ದೇವಿಗೆ ಪಂಚಾಮೃತ ಅಭಿಷೇಕ ಮತ್ತು ಪ್ರತಿನಿತ್ಯ ಈ ನಮ್ಮ ಬಡಾವಣೆಯ ಹೆಣ್ಣು ಮಕ್ಕಳು ಸೀರೆ ಉಡಿಸುವ ಕಾರ್ಯಕ್ರಮ ಮತ್ತು ಸಾಯಂಕಾಲ ಉಡಿ ತುಂಬುವ ಕಾರ್ಯಕ್ರಮ, ಹೀಗೆ ದಿನಾಲೂ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರತಿನಿತ್ಯ ಒಂದೊಂದು ಕಾರ್ಯಕ್ರಮ. ಮೊನ್ನೆ ಗಾಯನ ಸ್ಪರ್ಧೆ, ಮ್ಯೂಸಿಕಲ್ ಚೇರು ಮತ್ತು ಇವತ್ತು ದಾಂಡ್ಯಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಪ್ರತಿನಿತ್ಯ ನವರಾತ್ರಿ ಉತ್ಸವದಂದು ನಾಳೆ ದಿವಸವೂ ದಾಂಡ್ಯಾ ಕಾರ್ಯಕ್ರಮ ಏರ್ಪಾಡಾಗಿದ್ದು ಈ 2ನೇ ವರ್ಷ ವಾರ್ಡ್ ನಂಬರ್ 1 ನಮ್ಮ ಮಾಜಿ ಉಪಮೇಯರಾದ ಆನಂದ್ ದುಮಾಳೆಯವರು ಈ ಬಡಾವಣೆಗೆ ಒಂದು ಅದೃಷ್ಟ ಲಕ್ಷ್ಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅವರ
ಕಾರ್ಯದಿಂದ ಈ ನಮ್ಮ ಬಡಾವಣೆ ಮಂದಿಗೆ ಬಹಳ ಖುಷಿಯಿಂದ ತಂದಿದ್ದು ಈ ನವರಾತ್ರಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗಿದ್ದು ಇದು 2ನೇ ವರ್ಷ ಸತತವಾಗಿ 2ನೇ ವರ್ಷ ನಡೀತಾ ಬಂದಿದೆ. ಇನ್ನು ಮುಂದೂ ನಾವು ಪ್ರತಿ ವರ್ಷ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡುತ್ತಾ. ನಮ್ಮ ಹೆಸರು ಮಾಧವ್ ಜತ್ಕರ್ ಅಂತ.